ನಮಸ್ತೆ. ಶ್ರೀ ರಾಘವೇಂದ್ರ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ಮತ್ತೊಂದು ಯುನಿಕ್ ಆದಂತಹ ಸ್ಪ್ರೆಡ್ಡನ್ನು ಮಾಡೋಣ. ಈ ಸ್ಪ್ರೆಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಜೀವನದ ಬಹುಮುಖ್ಯವಾದಂತಹ ಘಟ್ಟ. ಈ ಜೀವನದಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಅದು ಸರಿ ಹೋಗುತ್ತಾ, ನಿಮ್ಮ ಜೀವನ ನಿಮಗಾಗಿ ಸರಿ ಹೋಗುತ್ತಾ ಅನ್ನುವಂತಹ ಕ್ವಶ್ಚನ್ ಮೇಲೆ ಸ್ಪ್ರೆಡ್ಡನ್ನು ನೋಡೋಣ. ಇಲ್ಲಿ ಎರಡು ಪೈಲನ್ನು ಇಟ್ಟಿದ್ದೇನೆ, ಒಂದು ಇದು ಮತ್ತೊಂದು ಇದು. ನಿಮಗೆ ಕನ್ಫ್ಯೂಷನ್ ಆಗ್ತದೆ ಅನಿಸುತ್ತೆ, ನೋಡೋಣ. ಅದ್ರ ಮೇಲೆ ಒಂದು ಕಾಯಿನ್ ಇಡ್ತೇನೆ ನೋಡಿ. ನಿಮ್ಮ ಎದುರುಗಡೆ ಎರಡು ಕಾಯಿನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಒಂದರಲ್ಲಿ ನೋಡಿ ಬರ್ಡ್ಸ್ ಇದೆ, ಮತ್ತೊಂದರಲ್ಲಿ ಸ್ಕಾರ್ಪಿಯೋ. ಓಕೆನಾ? ಎಸ್, ಎರಡು ಎನರ್ಜಿಯನ್ನು ಇಟ್ಟಿದ್ದೇನೆ. ನೆನ್ಪಿಟ್ಕೊಳ್ಳಿ, ಈ ರೀಡಿಂಗಲ್ಲಿ ಏನು ಕೂಡ ಬಂದರೂ ಅದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನಿಮಗೆ ಯಾವುದು ರೆಸನೆಂಟ್ ಆಗುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದೋದನ್ನು ಹಾಗೆ ಬ್ರಹ್ಮಾಂಡಕ್ಕೆ ಬಿಟ್ಟಬೇಡಿ. ಓಕೆನಾ? ಎಸ್, ನನಗೆ ನಿಮ್ಮ ಒಂದು ಹೀಗೆ ರೀಡಿಂಗ್ ಮಾಡಿದಾಗ ಕೆಲವರು ಕ್ವಶನನ್ನು ಕೇಳಿದ್ರಿ ಕರ್ಮದ ಬಗ್ಗೆ. ಕರ್ಮವನ್ನು ಹೇಗೆ ಕಳ್ಕೊಳ್ಳೋದು ಅಂತ ಕೇಳಿದ್ರಿ. ನೋಡಿ, ನಾನೊಂದು ವಿಷಯ ಹೇಳ್ತೇನೆ. ಕರ್ಮ ಅಂತ ಹೇಳುವಂತಹದ್ರಲ್ಲಿ ನೀವು ಮಾತ್ರ ಅಲ್ಲ, ದೇವರಿಗೂ ಕೂಡ ಅವ್ರದ್ದೇ ಆದಂತಹ ಕರ್ಮಗಳನ್ನು ಹೊತ್ತೇ ಭೂಮಿಗೆ ಬಂದಿದ್ದು ಅಲ್ವಾ. ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರಿಗೂ ಅವ್ರವ್ರದ್ದೇ ಆದಂತಹ ಕರ್ಮಗಳನ್ನು ಹೊತ್ತು ಭೂಮಿಗೆ ಬಂದೇ ಪುನಃ ವಾಪಸ್ ಹೋಗಿದ್ದು. ಆದರೆ ಅವರೇನು ಅಂತ ಹೇಳಿದರೆ, ನಮ್ಮೆಲ್ಲರ ಉದ್ಧಾರಕ್ಕಾಗಿ ಬಂದಂತಹದ್ದು ಅಂತ ಬೇರೆ ಮಾತು. ಅದೇ ರೀತಿಯಲ್ಲಿ ಮನುಷ್ಯರು ಕೂಡ ಏನಾಗುತ್ತೆ ಅಂದರೆ, ಕೆಲವೊಮ್ಮೆ ಕರ್ಮಗಳಲ್ಲಿ ಕೆಟ್ಟ ಕರ್ಮ ಮತ್ತು ಒಳ್ಳೆ ಕರ್ಮ ಅಂತ ಎರಡು ವಿಭಾಗಗಳಿದೆ. ಅದು ಯಾವ ರೀತಿ ಅಂತ ಹೇಳಿ, ಅದರಲ್ಲೂ ಪುನಃ ವಿಭಾಗಗಳು ತಗೊಂಡಾಗ ಸಂಚಿತ ಕರ್ಮ, ಆಗಾಮಿ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರುವಂತಹ ಕರ್ಮಗಳು. ಓಕೆನಾ? ಹಾಗೆ ಅದರ ಜೊತೆಗೆ ಪ್ರಾರಬ್ಧ ಕರ್ಮ ಅಂತ ಹೇಳಿದ್ರೆ, ಆ ಸಂಚಿತ ಕರ್ಮ ಹಿಂದಿನ ಜನ್ಮದಲ್ಲಿ ನಾವೇನಾದ್ರು ತಪ್ಪು ಮಾಡಿದರೆ ಅದನ್ನು ಈ ಜನ್ಮದಲ್ಲಿ ಅನುಭವಿಸುವಂತಹದ್ದು. ಕೆಟ್ಟ ಕೆಲಸಗಳಿಗೆ ಫಲಗಳು, ಬೇರೆ ಬೇರೆ ರೀತಿಯ ದುಃಖ ಕಷ್ಟಗಳು ಬಂದು ಅನುಭವಿಸ್ತಾ ಇರ್ತವೆ. ಹಾಗೆ ಅದರ ಜೊತೆಗೆ ಒಳ್ಳೆಯದು ಮಾಡಿದರೆ ಒಳ್ಳೆ ರೀತಿಯಲ್ಲಿ ಸಂಪತ್ತಿರುತ್ತೆ, ಒಳ್ಳೆಯ ಫ್ಯಾಮಿಲಿ ಇರುತ್ತೆ, ನೆಮ್ಮದಿಯಾದಂತಹ ಜೀವನವನ್ನು ಮಾಡ್ತೇವೆ. ಓಕೆನಾ? ಇದು ಏನು ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮದಲ್ಲಿಯೇ ಬರುವಂತಹದ್ದು. ಆಗಾಮಿ ಕರ್ಮ ಅಂತ ಹೇಳಿದರೆ, ಈಗ ನಾವು ಏನು ಮಾಡ್ತಾ ಇದ್ದೀವಿಯೋ ಅದು ಆಗಾಮಿ ಕರ್ಮ. ಓಕೆನಾ? ನಾನು ಯಾಕೆ ಇದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಅಂತ ಹೇಳಿದರೆ, ದಯವಿಟ್ಟು ಗೊತ್ತಾಗಿದೆ ನಾವು ಏನು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದು ಗೊತ್ತಿಲ್ಲದಿದ್ದರೂ ಕೂಡ ಏನು ಶಿಕ್ಷೆ ಅನುಭವಿಸ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗಿದೆ. ಆದ್ದರಿಂದ ಅದರ ಬ್ಯಾಗೇಜನ್ನು ಕಡಿಮೆ ಮಾಡಿಕೊಳ್ಳಿ. ಯಾವ ರೀತಿ ಕಡಿಮೆ ಮಾಡ್ಕೊಳ್ಬೋದು? ದೇವರನ್ನು ದಿನನಿತ್ಯ ಜಪಿಸುವಂತಹದ್ದು, ಅಥವಾ 108 ಬಾರಿ ಯಾವುದೇ ಇಷ್ಟ ದೇವರನ್ನು ಜಪಿಸ್ಬೋದು ದಿನಕ್ಕೆ. ಜಪವನ್ನು ಮಾಡುವಂತಹದ್ದು. ಹಾಗೆ ಅದರ ಜೊತೆಗೆ ಧ್ಯಾನ, ಮೆಡಿಟೇಷನ್. ದಿನದಲ್ಲಿ ಅರ್ಧ ಗಂಟೆ ಆದರೂ ಮೆಡಿಟೇಷನ್ ಮಾಡಿ, ಮನಸ್ಸು ಕ್ಲಿಯರ್ ಆಗುತ್ತೆ. ನೀವು ಏನನ್ನು ನಿರ್ಧಾರ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಥರದ ಕೆಲಸಗಳಿಗೆ ಕೈ ಹಾಕಿ ತಪ್ಪು ಕೆಲಸಗಳನ್ನು ಮಾಡ್ತಾ ಕೆಟ್ಟ ಕರ್ಮ ಮಾಡಲಿಕ್ಕೆ ಅವಕಾಶ ಆಗಲ್ಲ. ಓಕೆನಾ? ಧ್ಯಾನ ಆಯಿತಾ? ನೆಕ್ಸ್ಟ್ ಇನ್ನೊಂದು ದಾನ. ದಾನ ಅಂತ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅತ್ಯಂತ ಪವಿತ್ರ. ನಿಮ್ಮ ಹಿಂದಿನ ಜನ್ಮದ ಯಾವುದೇ ಕರ್ಮಗಳಿದ್ರೂ ಕೂಡ ಸಂಪೂರ್ಣವಾಗಿ ಅದನ್ನು ನಾಶ ಮಾಡುವಂತಹ ಶಕ್ತಿ ದಾನಕ್ಕಿದೆ. ನೀವು ಎಲ್ಲಿ ದಾನ ಮಾಡಬಹುದು? ದೇವಸ್ಥಾನದಲ್ಲಿ ಅನ್ನದಾನಕ್ಕೆ ಹೆಸರನ್ನು ಬರೆಸ್ಬೋದು, ಅಥವಾ ಆಶ್ರಮಕ್ಕೆ ಹೋಗ್ಬೋದು, ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಹೋಗಿ ದಾನವನ್ನು ಮಾಡ್ಬೋದು. ಇಲ್ಲ, ನಮಗಷ್ಟು ದುಡ್ಡಿಲ್ಲ, ಮನೆ ಹತ್ರ ಇರುವಂತಹ ಸಣ್ಣ ಸಣ್ಣ ಇರುವೆಗೂಡುಗಳಿಗೆ ಸಕ್ಕರೆಯನ್ನು ಹಾಕುವಂಥದ್ದು, ಮೂಕ ಪ್ರಾಣಿಗಳಿಗೆ, ಬೀದಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಕೊಡುವಂಥದ್ದು, ಅಥವಾ ಈಗ ತುಂಬಾ ಸೆಕೆಗಾಲ, ನೀರನ್ನು ಹೊರಗಡೆ ಇಡುವಂತಹದ್ದು. ಈ ರೀತಿ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಬ್ಯಾಲೆನ್ಸನ್ನು ಕಂಪ್ಲೀಟಾಗಿ ಕಡಿಮೆ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಮುಂದೆ ನಿಮಗೆ ಏನು ಬೇಕೋ ಅದನ್ನು ಸಂಚಯನ ಮಾಡ್ಬೋದು. ನೆನಪಿಟ್ಕೊಳ್ಳಿ, ಕರ್ಮ ಅನ್ನುವಂಥದ್ದು ನಿಮಗೆ ಮಾತ್ರ ಬರುವಂತಹದ್ದಲ್ಲ, ನಿಮ್ಮ ರೂಟ್ ಮೂಲಕ ಮುಂದೆ ಬರುವಂತಹ ಜನ್ರೇಷನ್ಗೂ ಅದು ವರ್ಗಾವಣೆ ಆಗುತ್ತೆ. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಓಕೆನಾ? ಅದನ್ನು ನಾವು ಲೀನೇಜ್ ಅಂತ ಹೇಳಿ ಕರಿತೇವೆ. ಈ ರೀತಿ ಲೈನಲ್ಲಿ ಬರ್ತಾ ಹೋಗುತ್ತೆ. ಆದ್ದರಿಂದಾಗಿ ಆದಷ್ಟು ಕರ್ಮಗಳನ್ನು ನೀವು ಏನೇ ಕೆಲಸ ಮಾಡಬೇಕಾದ್ರೂ ಪ್ರಜ್ಞಾಪೂರ್ವಕವಾಗಿ, ವಿವೇಕಯುತವಾಗಿ, ಯಾರಿಗೂ ಅದನ್ನು ನೋಯಿಸದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವನವನ್ನು ನಡೆಸಿ. ನೀವು ನೋಡಿ, ನಾನು ಹೇಳ್ತೇನೆ, ಘನಘೋರವಾದಂತಹ ಶಾಪಗಳು ಕೆಲವು ಕುಟುಂಬಕ್ಕೆ ಇರ್ತದೆ. ಯಾವುದು ಅಂತ ಹೇಳಿದ್ರೆ ಸ್ತ್ರೀ ಶಾಪ ಇರುತ್ತೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಶಿಶು ಹತ್ಯೆ, ಅಂದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಬಾರ್ಷನ್ ಮಾಡಿಸುವಂತಹದ್ದು. ಓಕೆನಾ? ಇಂತಹ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕುವಂಥದ್ದು, ಇದು ಕೂಡ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ. ಮತ್ತೊಂದು ಸರ್ಪ ಹತ್ಯೆ, ನಾಗದೋಷವನ್ನು ಹಿಡ್ಕೊಂಡು ಬರ್ತೇವೆ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಾವನ್ನು ಕಂಡಲ್ಲಿ ಹೊಡೆಯುವಂತಹ ಬುದ್ಧಿ ತಪ್ಪು. ನಾನು ಈಗಲೇ ಹೇಳ್ತೇನೆ, ಎಲ್ಲಿವರೆಗೆ ಹೊಡಿತದೆ ಅಂತ ಹೇಳಿದರೆ 7 ಅಲ್ಲ 12 ಜನ್ಮ ಬಂದರೂ ಕೂಡ, ನೀವೇ ಸಿನಿಮಾ ಪದ್ಯಗಳಲ್ಲಿ ಕೇಳಿರ್ತೀರಲ್ಲ, ಅದು ಸತ್ಯ, ಅದು ಬಿಡೋಲ್ಲ. ನೆನಪಿಟ್ಕೊಳ್ಳಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂದರೆ, ಇದೊಂದು ಆಧ್ಯಾತ್ಮಿಕ ಚಾನಲ್, ನಿಮಗೆ ಇದರ ಬಗ್ಗೆ ಎಲ್ಲ ಅರಿವಿರಲಿ, ತೊಂದರೆಗಳಿಗೆ ಸಿಕ್ಕಾಕೊಳ್ಬೇಡಿ ಅನ್ನುವಂತಹದ್ದೇ ನನ್ನೊಂದು
ಉದ್ದೇಶ. ಓಕೆನಾ. ಇನ್ನೊಂದು ಮೂಕ ಶಾಪ. ಮೂಕ ಶಾಪ ಅಂದರೆ ಏನು ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳ ಮೇಲೆ ಮಾಡುವಂತಹ ದೌರ್ಜನ್ಯ. ಖಂಡಿತವಾಗ್ಲೂ ಅದು ಬಿಡಲ್ಲ. ಓಕೆನಾ. ಮೂಕ ಪ್ರಾಣಿಗಳ ಮೇಲೆ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ದಯವಿಟ್ಟು ತಪ್ಪುಗಳನ್ನು ಮಾಡಬೇಡಿ. ಬೀದಿ ಪ್ರಾಣಿಗಳನ್ನು ಗೌರವಿಸಿ. ಬೀದಿ ಪ್ರಾಣಿಗಳು ಯಾವುದೇ ಇರಲಿ ಅವುಗಳ ಸುದ್ದಿಗೆ ಹೋಗಬೇಡಿ. ಅವಾಗಿ ನಿಮಗೆ ಏನಾದರೂ ಕೆಟ್ಟದಾಗಿ ಅಟ್ಯಾಕ್ ಮಾಡಿದಾಗ ಓಕೆ, ಅದರ್ವೈಸ್ ಅವ ಸುದ್ದಿಗೆ ದಯವಿಟ್ಟು ಹೋಗಬೇಡಿ. ಆದರೆ ಅವಕ್ಕೆ ಒಳ್ಳೆಯದನ್ನೇ ಮಾಡಿ. ಇದೆಲ್ಲವೂ ಶಾಪದ ಒಂದು ಮಾಡಿಕೊಳ್ಳುವಂತಹ ಒಂದು ಕೆಟ್ಟ ಕರ್ಮಗಳನ್ನು ಮಾಡಿಕೊಳ್ಳುವಂತಹ ಒಂದು ವಿಧಾನಗಳಾಗೋಗುತ್ತೆ. ಆದ್ದರಿಂದಾಗಿ ದಯವಿಟ್ಟು ಅಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಈ ಚಾನಲ್ ಇರುವುದು ಸಂಪೂರ್ಣವಾಗಿ ನಿಮ್ಮನ್ನು ಒಂದು ಆಧ್ಯಾತ್ಮಿಕವಾಗಿ ಕೊಂಡೋಗಲಿಕ್ಕೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಅದಕ್ಕೊಂದು ಟ್ರಾನ್ಸ್ಫಾರ್ಮೇಷನನ್ನು ತರಲಿಕ್ಕೆ, ನಿಮ್ಮ ಬದುಕನ್ನು ಉತ್ತಮವಾಗಲಿ ಅನಿಸುವಂತಹ ಉದ್ದೇಶದಿಂದನೇ ಈ ಚಾನಲ್ ಇರುವಂಥದ್ದು. ಓಕೆನಾ. ಎಸ್, ಇವತ್ತಿನ ದಿನದಲ್ಲಿ ನಾವು 2 ರೀತಿಯ ರೀಡಿಂಗನ್ನು ನೋಡೋಣ. ಒಂದು, ನಿಮ್ಮ ಜೀವನ ಹೇಗೆ ಬದಲಾವಣೆಯಾಗ್ತಾ ಹೋಗುತ್ತೆ, ನಿಮ್ಮ ಜೀವನ ಆಗುತ್ತಾ. ಕೆಲವರು ತುಂಬಾ ಕ್ರಿಟಿಕಲ್ ಆದಂತಹ ಸಿಚುವೇಷನಲ್ಲಿ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ, ನಿಮ್ಮ ಲೈಫಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಈ ರೀಡಿಂಗನ್ನು ತಂದಿದ್ದೇನೆ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಸ್ಪ್ರೆಡ್ಡನ್ನು ಮೆಡಿಟೇಟ್ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಒಂದರಲ್ಲಿ ಬರ್ಡ್ಸ್ ಇದೆ, ಇನ್ನೊಂದರಲ್ಲಿ ಸ್ಕಾರ್ಪಿಯೋ. ಓಕೆನಾ. ನಿಮಗೆ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಆ ಒಂದು ರೀಡಿಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದು ಸುಮ್ಮನೆ ನಿಮ್ಮ ಗ್ರಹಿಕೆಗೋಸ್ಕರ ಇಟ್ಟಿದ್ದು, ಇದರ ಎನರ್ಜಿ ಇದರಲ್ಲಿ ಇಲ್ಲ. ಅದಕ್ಕೆ ನಿಮ್ಮ ಮುಂದೆನೇ ಎತ್ತಿ ಇಟ್ಟದ್ದು ನಾನು ಅದಕ್ಕೋಸ್ಕರನೇ, ಆ ಒಂದು ಉದ್ದೇಶದಿಂದ. ಓಕೆನಾ. ನಾವೀಗ ಶುರು ಮಾಡೋಣ. ಓಕೆ, ಅದಕ್ಕಿಂತ ಮುಂದೆ ಒಂದು ಚಿಕ್ಕ ಅನೌನ್ಸ್ಮೆಂಟ್. ನನ್ನ ಕಡೆಯಿಂದ ಕ್ಷಮೆ ಇರಲಿ. ಇನ್ನು 1 ವಾರ ನಾನು ರೀಡಿಂಗನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ವೈಯಕ್ತಿಕ ಕಾರಣದಿಂದ ನಾನು ಸ್ವಲ್ಪ ನನ್ನ ಸ್ಥಳವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬೇಕಾಗಿ ಬಂದಿದೆ. ಆದ್ದರಿಂದಾಗಿ 1 ವಾರ ರೀಡಿಂಗ್ ಇರೋದಿಲ್ಲ, ಕ್ಷಮೆ ಇರಲಿ. ಮತ್ತೆ ಬಂದ ಮೇಲೆ ಪುನಃ ರೀಡಿಂಗು ರಿಚುವಲ್ಸ್ ಎಲ್ಲವನ್ನು ತರ್ತೇನೆ. ಓಕೆನಾ. ಎಸ್, ಈಗ ನಾವು ರೀಡಿಂಗನ್ನು ನೋಡೋಣ. ಮೊದಲನೇ ಪೈಲ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರೋ ಅವರಿಗಾಗಿ ಯಾವ ರೀತಿಯ ರೀಡಿಂಗ್ ಬರುತ್ತೆ ಅಂತ ನೋಡೋಣ. ಮುಂಚೆನೇ ಶಫಲ್ ಮಾಡಿ ಇಟ್ಟಿದ್ದೇನೆ, ಯಾಕೆಂದರೆ ಇದು ರೀಡಿಂಗ್ ಸ್ವಲ್ಪ ಲೆಂತಿ, ಅಪ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದಾಗಿ ಓಕೆನಾ. ಯಾವ ರೀತಿಯಾಗಿ ನಿಮಗೆ ಜೀವನದಲ್ಲಿ ಇದು ಏನಾಗ್ತಾ ಇದೆ, ಪ್ರಸ್ತುತವಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದಾಗ ನೋಡಿ, ನಿಮ್ಮ ಜೀವನದಲ್ಲಿ ಹೇಳಬೇಕು ಅಂತಾದರೆ ಥರ್ಡ್ ಪಾರ್ಟಿ ಎಂಟ್ರಿ ಖಂಡಿತವಾಗಿಯೂ ಇದೆ. ಮತ್ತು ಏನು ಅಂತ ಹೇಳಿದ್ರೆ, ನಿಮ್ಮ ಪಾರ್ಟ್ನರ್ ಆಗಿದ್ದರೆ ಅವರು ನಿಮಗೆ ಕೋಆಪರೇಟ್ ಮಾಡ್ತಾ ಇಲ್ಲ, ಒಂದು ಸಹಕಾರವನ್ನು ಕೊಡ್ತಾ ಇಲ್ಲ, ನಿಮಗೆ ರೆಸ್ಪೆಕ್ಟ್ ಇಲ್ಲ. ನಿಮ್ಮ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇದೆ, ಆಗಾಗ ಜಗಳ ಆಗ್ತಾ ಇದೆ. 3ನೇ ವ್ಯಕ್ತಿಯ ಬಗ್ಗೆ ನೀವು ತುಂಬಾ ಹೇಳ್ತಾ ಇದ್ದೀರಾ, ಅವರು ಕೇಳ್ತಾ ಇಲ್ಲ, ಅಥವಾ ಅವ್ರು ಹೇಳ್ತಾ ಇದ್ದಾರೆ, ನೀವು ಕೇಳ್ತಾ ಇಲ್ಲ. ಈ ರೀತಿಯ ಒಂದು ಸಿಚುವೇಶನ್ ಇದೆ ಅಂತ ಈ ಕಾರ್ಡ್ ನಿಮಗಾಗಿ ಹೇಳ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದರೆ, ಅನಗತ್ಯವಾಗಿ ಜಗಳ ಮಾಡುವಂತಹ ಒಂದು ಪರಿಸ್ಥಿತಿ ನಿಮ್ಮ ನಡುವೆ ಬಂದು ನಿಂತಿದೆ ಅಂತ ಹೇಳ್ತಾ ಇದೆ. ಇದು ಇಬ್ಬರ ವಿಚಾರ ಅಲ್ಲ, 3 ಜನರ ವಿಚಾರ ಅನ್ನುವಂತಹ ರೀತಿಯಲ್ಲಿ ಈ ಬದುಕು ಆಗೋಗಿದೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಇದಕ್ಕೆ ರೂಟ್ ಕಾಸಸ್ ಏನು ಅಂತ ಕೇಳಿದಾಗ, ರೂಟ್ ಕಾಸಸ್ಗೆ ಕಾರಣ ಏನು ಅಂತ ಹೇಳಿದಾಗ ಇಮ್ಮೆಚ್ಯೂರಿಟಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ನೀವು ಪ್ರೀತಿಸ್ತಕ್ಕಂತಹ ವ್ಯಕ್ತಿ ಆಗಿರ್ಬೋದು, ಇದು ಒಂದು ಜನರಲ್ ರೀಡಿಂಗ್, ನೆನ್ಪಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಇಮ್ಮೆಚ್ಯೂರ್ಡ್ ಆದಂತಹ ನಿರ್ಧಾರಗಳು, ಒಬ್ಬರು ಹೇಳಿದಂತಹ ಮಾತುಗಳನ್ನು ಮತ್ತೊಬ್ಬರು ಕೇಳ್ತಾ ಇಲ್ಲ, ನಿಮ್ಮ ಒಂದು ಅಪ್ರಬುದ್ಧವಾದಂತಹ ನಿರ್ಧಾರಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಕೆಲವರಲ್ಲಿ ತುಂಬಾ ಓವರ್ ಥಿಂಕ್ ಮಾಡುವಂತಹದ್ದು, ಗಾಸಿಪ್ಗಳಾಗುವಂತಹದ್ದು, ಅಥವಾ ಅನುಮಾನ ಪಡುವಂತಹದ್ದು. ಓಕೆನಾ. ನೋಡಿ, ಈ ವ್ಯಕ್ತಿ ಯಾರ ಮುಖವನ್ನು ನೋಡ್ತಾ ಇಲ್ಲ, ಅವನು ಫೋಕಸ್ ಏನಿದ್ರು ಅವನ ಹಿಂದುಗಡೆಗೆ ನೋಡ್ತಾ ಇದ್ದಾನೆ. ಎಸ್, ಆಲೋಚನೆ ಮಾಡಿ, ಅವನು ಗಾಸಿಪ್ಗೆ ಕಿವಿ ಕೊಡ್ತಾ ಇದ್ದಾನೆ, ಓವರ್ ಥಿಂಕನ್ನು ಮಾಡ್ತಾ ಇದ್ದಾನೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಇದೆಲ್ಲ ಏನಾಗ್ತಾ ಇದೆ ಅಂದರೆ, ರೂಟ್ ಕಾಸ್ಗೆ ಇದೆ, ನಿಮ್ಮ ಜೀವನದ ಒಂದು ರೂಟ್ ಕಾಸ್ ಅಂತ ಹೇಳ್ತಾ ಇದೆ. ಕಾರಣ ಇದುವೇ, ಇಮ್ಮೆಚ್ಯೂರಿಟಿ ಆದಂತಹ ನಿರ್ಧಾರಗಳೇ ಜೀವನದಲ್ಲಿ ಇಂತಹ ಥರ್ಡ್ ಪಾರ್ಟಿ ಎಂಟ್ರಿಗೆ, ಅಥವಾ ನಿಮ್ಮ ಜೀವನದ ಗೊಂದಲಕ್ಕೆ, ಅಥವಾ ನಿಮ್ಮ ಜೀವನದ ಜಗಳಕ್ಕೆ, ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಒಂದು ಡಿಸ್ರೆಸ್ಪೆಕ್ಟಿವ್ ಆದಂತಹ ಜೀವನಕ್ಕೆ ಕಾರಣ ಆಗಿದೆ ಅಂತ ಹೇಳ್ತಾ ಇದೆ. ಓಕೆನಾ. ನೆಕ್ಸ್ಟ್, ಅದರ ಜೊತೆಗೆ ಏನು ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ನೆಕ್ಸ್ಟ್ ಏನನ್ನು ನೀವು ರಿಲೀಸ್ ಮಾಡಬೇಕು. ಹಾಗಾದರೆ ಈ ವಿಚಾರವಾಗಿ ಯಾವುದನ್ನು ನೀವು ರಿಲೀಸ್ ಮಾಡಬೇಕಾಗಿದೆ ಅಂತ ಕೇಳಿದಾಗ ನೋಡಿ, 2 ಕಾರ್ಡ್ ಬಂದಿದೆ. ಒಂದು ವೀಲ್ ಆಫ್ ಫಾರ್ಚೂನ್, ಇನ್ನೊಂದು 8 ಆಫ್ ಕಪ್ಸ್ ಬಂದಿದೆ. ಓಕೆ, ವೀಲ್ ಆಫ್ ಫಾರ್ಚೂನ್, 8 ಆಫ್ ಕಪ್ಸನ್ನು ನೋಡಿದಾಗ ಏನು ಅಂತ ಹೇಳಿದ್ರೆ, ನಿಮಗೆ ಒಂದೇ ಆಲೋಚನೆ, ಈ ವ್ಯಕ್ತಿ ಸರಿ ಹೋಗ್ತಾನೆ, ನನ್ನ ನಿರೀಕ್ಷೆಗಳೆಲ್ಲ ಸರಿ ಹೋಗುತ್ತಾ, ಜೀವನ ಅನ್ನುವಂತಹದನ್ನು ನಾನು ಬ್ಯಾಲೆನ್ಸ್ ಮಾಡಲಿಕ್ಕಾಗುತ್ತಾ. ಈ ರೀತಿಯಾಗಿ ಪದೇ ಪದೇ ಆಲೋಚನೆಗಳನ್ನು ನೀವು ಮಾಡ್ತಾನೇ ಇದ್ದೀರಾ, ಆ ವ್ಯಕ್ತಿಯಿಂದ ನಿರೀಕ್ಷೆಗಳನ್ನು ಪಡ್ತಾ ಇದ್ದೀರಾ. ಓಕೆನಾ. ಬಟ್ ಆ ವ್ಯಕ್ತಿ ಚೇಂಜಸ್ ಕಡೆಗೆ ಮುಖನೇ ಮಾಡ್ತಾ ಇಲ್ಲ. ಓಕೆನಾ. ಚೇಂಜಸ್ ಕಡೆಗೆ ಯಾವುದೇ ರೀತಿಯ ಮುಖ ಮಾಡ್ತಾ ಇಲ್ಲ. ನೀವು ಏನು ಮಾಡಬೇಕು ಹಾಗಾದರೆ, ವಾಟ್ ಟು ರಿಲೀಸ್, ಹೇಗೆ ಇದನ್ನು ರಿಲೀಸ್ ಮಾಡಬೇಕು ಅಂದರೆ, ಅಟ್ಯಾಚ್ಮೆಂಟನ್ನು ಕಟ್ ಮಾಡಿ. ಫಸ್ಟ್ ಆಫ್ ಆಲ್ ನೋಡಿ,
ಅಟ್ಯಾಚ್ಮೆಂಟನ್ನು ಕಟ್ ಮಾಡಿ, ಅತಿಯಾದಂತಹ ನಿರೀಕ್ಷೆಗಳನ್ನು ಕಟ್ ಮಾಡಿ, ಅತಿಯಾದಂತಹ ಭ್ರಮೆಗಳನ್ನು ಕಟ್ ಮಾಡಿ. ಓಕೆನಾ? ನಾನು ಹೇಳುವಂತಹದ್ದು ಅಷ್ಟೇ, ಅತಿಯಾದ ನಿರೀಕ್ಷೆಗಳು, ಅತಿಯಾದ ಒಂದು ಆಲೋಚನೆಗಳನ್ನು ಕಮ್ಮಿ ಮಾಡಿ. ಆ ಅಟ್ಯಾಚ್ಮೆಂಟ್ ಕಟ್ಟಾದರೆ ಮಾತ್ರ ಈ ರೀತಿಯ ಕೆಲಸಗಳು, ನಿಮ್ಮ ಮುಂದಿನ ಕೆಲಸಗಳು ಜೀವನದಲ್ಲಿ ನಡೀಲಿಕ್ಕೆ ಸಾಧ್ಯ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಮತ್ತು ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ನೀವು ಆ್ಯಕ್ಷನ್ ತಗೊಳ್ತಾ ಇಲ್ಲ. ಓಕೆನಾ? ಆ್ಯಕ್ಷನ್ ತಗೊಳ್ತಾ ಇಲ್ಲ, ಬರೀ ಥಿಂಕ್. ಏನೂ ಬದಲಾವಣೆ ಬರಲ್ಲ ಜೀವನದಲ್ಲಿ. ಓಕೆನಾ? ನೀವು ಯಾವಾಗ ಅದಕ್ಕೆ ಸಂಬಂಧಪಟ್ಟಾಗಿ ಕೆಲಸವನ್ನು ಮಾಡ್ತೀರೋ ಅದು ಬದಲಾವಣೆಗೆ ಖಂಡಿತವಾಗ್ಲೂ ಒಳಪಡುತ್ತೆ ಅಂತ ಈ ಕಾರ್ಡ್ ನಿಮಗಾಗಿ ಹೇಳ್ತಾ ಇದೆ. ಹಾಗಾದರೆ ನೀವು ಏನು ಮಾಡಬೇಕು ಅಂತ ಕಾರ್ಡನ್ನು ಕೇಳಿದಾಗ ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ಹಾಗೆ ಅದರ ಜೊತೆಗೆ 4 ಆಫ್ ಕಪ್ಸ್ ಬಂದಿದೆ. ನೋಡಿ, ನಾನು ಹೇಳಿದ ಸತ್ಯ ಆಯಿತು. ವಾಟ್ ಟು ಡು, ನೀವು ಏನು ಮಾಡಬೇಕು ಅಂತ ಕೇಳಿದಾಗ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡಬೇಡಿ. ಓಕೆ, ನಿಮ್ಮ ಜೀವನದಲ್ಲಿ ಈಗ ಈ ವ್ಯಕ್ತಿ ಸರಿ ಇಲ್ಲ, ಅಥವಾ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ, ಅಥವಾ ನೀವು ಪ್ರೀತಿಸಿರುವಂತಹ ವ್ಯಕ್ತಿ ಸರಿ ಇಲ್ಲ. ಅವನು ಏನು ಅಂತ ಹೇಳಿದ್ರೆ ಒಂದು ಬ್ಯಾಲೆನ್ಸ್ ಇಲ್ಲದ ವ್ಯಕ್ತಿ, ಆಚೆನೂ ಬೇಕು ಈಚೆನೂ ಬೇಕು ಅನ್ನುವಂತಹ ವ್ಯಕ್ತಿಯಾಗಿದ್ದಾನೆ. ಅವನಿಗೆ ಏನು ಕೊಟ್ಟರೂ ಸಂತೃಪ್ತಿ ಇಲ್ಲದಂತಹ ವ್ಯಕ್ತಿಯಾಗಿದ್ದಾನೆ. ಅದಕ್ಕೆ ನೀವೇನು ಮಾಡಬೇಕು, ನೀವು ಅವರನ್ನು ಹಿಡಿಯುವಂಥದ್ದು, ನೀವು ಅವರನ್ನು ಐ ಕ್ಯಾಚ್ ಮಾಡುವಂತಹದ್ದು ಸಂಪೂರ್ಣವಾಗಿ ಬಿಟ್ಬಿಡಿ, ಫೋರ್ಸ್ ಮಾಡಬೇಡಿ, ಪೇಷನ್ಸ್ ಇಟ್ಕೊಳ್ಳಿ. ನೋಡಿ, ಹ್ಯಾಂಗ್ಡ್ ಮ್ಯಾನ್ ಅನ್ನುವಂಥದ್ದು ನಿಮಗೆ ಕಾರ್ಡ್ ಸ್ವಲ್ಪ ಅರ್ಥ ಆಗಲಿಕ್ಕೆ ನಾನು ಹೇಳೋದು. ಆ್ಯಕ್ಚುಲಿ ಹ್ಯಾಂಗ್ಡ್ ಮ್ಯಾನ್ ಅಂತ ಹೇಳಿದಾಗ ಎಲ್ಲ ಟ್ಯಾರೋ ರೀಡರ್ಸ್ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಒಂದೇ, ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ಆಚೆನೂ ಅಲ್ಲ ಈಚೆನೂ ಅಲ್ಲ ಅಂತ. ಬಟ್ ನಿಜವಾದ ಒಳ ಅರ್ಥ ಏನು ಅಂತ ಹೇಳಿದ್ರೆ ಇದೊಂದು ಪೀಪಲ್ ಟ್ರೀ. ಅವನು ಏನು ಮಾಡ್ತಾನೆ ಅಂದರೆ ಅವನಿಗೆ ಜ್ಞಾನೋದಯದ ಹಸಿವು ಇರ್ತದೆ. ಆದ್ದರಿಂದಾಗಿ ತನ್ನನ್ನು ತಾನು ತಲೆಕೆಳಗಾಗಿ ನಿಲ್ಲಿಸ್ಕೊಳ್ತಾನೆ. ತನ್ನನ್ನು ತಾನು ತಲೆಕೆಳಗಾಗಿ ನಿಲ್ಲಿಸ್ಕೊಳ್ಳೋದ್ರಿಂದ ಅವನಿಗೆ ಕಾಣಿಸ್ತಾ ಇದೆಯಾ? ನೋಡಿ, ನಿಜಗಳು ಕಾರ್ಡ್ ಹೀಗೆ ನೋಡಿದ್ರೆ ಇದು ಉಲ್ಟಾ, ಹೀಗೆ ನೋಡಿದರೆ ಇದು ಸರ್ತ ಕಾಣಿಸ್ತದ ನೇರ. ಆದ್ದರಿಂದಾಗಿ ನಾನು ಹೀಗೆ ಇಟ್ಟಿದ್ದೇನೆ. ಅವನೇನು ಜ್ಞಾನೋದಯ ಆಗೋವರೆಗೂ ಸಮೇತ ಅವನು ಉಲ್ಟಾ ನಿಂತುಕೊಂಡು ಮರದಲ್ಲಿ ನಿಲ್ತಾನೆ. ಜನರೆಲ್ಲ ಅವನನ್ನು ಗೇಲಿ ಮಾಡ್ತಾನೆ, ಆದರೆ ಅವನಿಗೆ ನಂಬಿಕೆ ಇರುತ್ತೆ, ಇಂದಲ್ಲ ನಾಳೆ ನನಗೆ ಜ್ಞಾನೋದಯ ಆಗುತ್ತೆ ಅಂತ. ಫೈನಲಿ ಅವನು ಜ್ಞಾನೋದಯವನ್ನು ಪಡ್ಕೊಳ್ತಾನೆ. ಎಸ್, ಟೇಕ್ ಆ್ಯಕ್ಷನ್. ಅವರ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ, ಆ್ಯಕ್ಷನನ್ನು ತಗೊಳ್ಳಿ, ಅಟ್ಯಾಚ್ಮೆಂಟನ್ನು ಬಿಡಿ ಆ ವ್ಯಕ್ತಿಯ ಬಗ್ಗೆ. ಓಕೆನಾ? ನೀವು ಅಟ್ಯಾಚ್ಮೆಂಟನ್ನು ಬಿಡಿ, ನಿಮ್ಮ ಕೆಲಸವನ್ನು ನೀವು ಮಾಡಿ. ನೀವು ಏನು ದಾರಿಗೆ ಹೋಗಬೇಕು ಅದನ್ನು ಫಸ್ಟ್ ಹೋಗಿ, ತಾನಾಗಿಯೇ ಬರ್ತಾರೆ ಆ ವ್ಯಕ್ತಿ ಅಂತ ಹೇಳ್ತಾ ಇದೆ. ಫೋರ್ಸ್ ಬೇಡ ಆ ವ್ಯಕ್ತಿ ಮೇಲೆ, ಪೇಷನ್ಸ್. ಅವನಿಗಿದ್ದದ್ದು ಕೇವಲ ಪೇಷನ್ಸ್. ನನಗೆ ಜ್ಞಾನೋದಯ ಆಗುತ್ತೆ, ಜನರು 1000 ಹೇಳಿ ನಾನು ಬದಲಾವಣೆಯನ್ನು ತರ್ತೇನೆ ಅನ್ನುವಂತಹ ಕಲ್ಪನೆ ಅವನಲ್ಲಿತ್ತು. ಇದು ನಿಮಗೆ ಸರಿಯಾಗಿ ಹೊಂದಾಣಿಕೆ ಆಗುವಂಥ ಕಾರ್ಡ್ ಅಂತ ನಾನು ಅಂದ್ಕೊಳ್ತೇನೆ. ನೋಡಿ, 4 ಆಫ್ ಕಪ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. 4 ಆಫ್ ಕಪ್ಸ್ ಏನು ನೋಡಿ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಅವನ ಹತ್ರ ಇದ್ದಿದ್ದು ಅವನಿಗೆ ಸಾಕಾಗ್ತಾ ಇಲ್ಲ, ಮತ್ತೊಂದನ್ನು ಬೇಕು 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 ಅಂತ ಹೇಳ್ತಾ ಕೂತಿದ್ದಾನೆ. ನೋಡಿ, ನಿಮ್ಮ ಬಾಳ ಸಂಗಾತಿ ನಿಮಗೋಸ್ಕರ ಇರ್ಬೋದು, ಅಥವಾ ನಿಮ್ಮ ಪ್ರೀತಿಸಿರುವಂತಹ ವ್ಯಕ್ತಿ ನೀವು ಕೊಟ್ಟದ್ರಲ್ಲಿ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಚಾಯ್ಸಿಗೆ ಹೋಗಿರ್ಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಅಟ್ಯಾಚ್ಮೆಂಟ್ಗಳನ್ನು ಬಿಟ್ಟುಬಿಡಿ. ಓಕೆನಾ? ಹಾಗಂತ ಮೂವ್ ಆನ್ ಆಗಿ ಅಂತ ನಾನೇನು ಹೇಳ್ತಾ ಇಲ್ಲ. ಅಟ್ಯಾಚ್ಮೆಂಟನ್ನು ಕಮ್ಮಿ ಮಾಡ್ಕೊಳ್ಳಿ, ಟೇಕ್ ಆ್ಯಕ್ಷನ್. ಆ್ಯಕ್ಷನನ್ನು ಇವನು ಹಾಗೆ ತಗೊಳ್ಳಿ, ಖಂಡಿತ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಇದೇ ವಾಟ್ ಟು ಡೂ ಅನ್ನುವಂಥದ್ದಕ್ಕೆ ಬಂದಿರುವಂತಹ ಕಾರ್ಡ್ಗಳು. ನಿಯರ್ ಫ್ಯೂಚರಲ್ಲಿ ನಿಮಗೆ ಏನಾಗ್ಬೋದು? ನಿಯರ್ ಫ್ಯೂಚರ್ಗೆ ಬಂದಾಗ ಮೆಜಿಷಿಯನ್ ಕಾರ್ಡ್ ಬಂದಿದೆ. ಮೆಜಿಷಿಯನ್ ಕಾರ್ಡ್ ಅಂದರೆ ಏನು? ಆ್ಯಕ್ಚುಲಿ ಮೆಜಿಷಿಯನ್ ಕಾರ್ಡ್ ಅಂತ ಹೇಳಿದ್ರೆ ಒಂದು ಮ್ಯಾನಿಫೆಸ್ಟ್ ಕಾರ್ಡು. ಎಸ್, ನಿಮ್ಮ ಜೀವನದ ಹೀರೋ ನೀವೇ, ಹೀರೋಯಿನ್ ನೀವೇ. ನೀವು ಯಾವಾಗ ಟೇಕ್ ಆ್ಯಕ್ಷನ್ ತಗೊಳ್ತೀರೋ ನಿಮ್ಮ ಜೀವನ ಬದಲಾವಣೆಗೆ ಖಂಡಿತವಾಗಿಯೂ ಬರುತ್ತೆ. 3 ರಿಂದ 4 ತಿಂಗಳಲ್ಲಿ ಖಂಡಿತವಾಗಿಯೂ ಸಕ್ಸಸ್ಸನ್ನು ನೀವು ಕಾಣ್ತೀರ ಈ ವಿಚಾರದಲ್ಲಿ. ನಿಮ್ಮ ಪ್ರೀತಿಯಾಗಿರ್ಬೋದು, ನಿಮ್ಮ ಮದುವೆ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿಯ ವಿಚಾರದಲ್ಲಿ ನಿಮಗೆ ಬದಲಾವಣೆ ಏನಾದರೂ ಕಂಡು ಬರುತ್ತೆ ಅಂತ ಹೇಳ್ತಾ ಇದೆ. ಯಾವಾಗ ನೀವು ನಿಮ್ಮನ್ನು ಈಗೋಯಿಸ್ಟಿಕ್ ಆಗಿ ಇಟ್ಕೊಳ್ಬೇಡಿ, ಮ್ಯಾನಿಪುಲೇಷನ್ ಮಾಡಬೇಡಿ, ಯೂನಿವರ್ಸ್ನ ಕಡೆಗೆ ಗಮನ ಕೊಡಿ ಅಂತಲೂ ಹೇಳ್ತಾ ಇದೆ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಮೇಲೆ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ, ಪೇಷನ್ಸ್ ಇಟ್ಕೊಳ್ಳಿ, ಪೇಷನ್ಸನ್ನು ಇಟ್ಕೊಳ್ಳಿ, ದೇವರ ಮೇಲೆ ನಂಬಿಕೆ ಇರಲಿ. ನೋಡಿ, ಆ ವ್ಯಕ್ತಿ ಕೇವಲ ಭೂಮಿಯನ್ನು ಮಾತ್ರ ತೋರಿಸ್ತಾ ಇಲ್ಲ, ಅವನು ಆಕಾಶವನ್ನು ಕೂಡ ತೋರಿಸ್ತಾ ಇದ್ದಾನೆ. ಯಾಕೆ? ದೇವರ ಮೇಲೆ ನಂಬಿಕೆ. ಹೇಗೆ ಭೂಮಿ ಮೇಲೆ ನಂಬಿಕೆ ಇದೆಯೋ, ಹೇಗೆ ನೀನು ಅರ್ಥಲಿ ಇದೆಯೋ, ಹಾಗೆ ಮೇಲೊಬ್ಬ ಭಗವಂತ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಇದೆ ಈ ಕಾರ್ಡ್. ಹೌದಾ? ಎಸ್, ನಿಮ್ಮ ಭಾವನೆಗಳು ಪೂರ್ಣ ಆಗುತ್ತೆ. ನೀನೇ ನಿನ್ನ ಜೀವನದ ಶಿಲ್ಪಿ. ನೀನೇ ಆ್ಯಕ್ಷನ್ ತಗೊಂಡ್ರೆ ಎಲ್ಲ ಬದಲಾವಣೆಗಳು ನಿನ್ನ ಜೀವನದಲ್ಲಿ ಬರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಜೀವನಕ್ಕೆ ನೀವೇ ಹೀರೋ, ನೀವೇ ಹೀರೋಯಿನ್. ಓಕೆನಾ? ನೆಕ್ಸ್ಟ್, ನಿಯರ್ ಫ್ಯೂಚರಲ್ಲಿ ಏನಾಗುತ್ತೆ ಅಂದಾಗ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅತ್ಯುತ್ತಮವಾದಂಥ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್. ನೋಡಿ, ಇದು ಕೂಡ ಅಷ್ಟೇ ಒಬ್ಬ ಯಂಗ್ ಎನರ್ಜಿಯನ್ನು ಸೂಚನೆ ತೋರಿಸ್ತಾ ಇದೆ. ಇದು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ನೀವು ಆ್ಯಕ್ಷನನ್ನು ತಗೊಂಡ್ರೆ, ನೀವು ಬದಲಾವಣೆಗಳನ್ನು ಬಯಸಿದರೆ ಖಂಡಿತ ನಿಮ್ಮ ಜೀವನ ಬದಲಾವಣೆಗೆ ಒಳಪಡುತ್ತೆ. ಡೋಂಟ್ ಡ್ರೀಮ್, ಕನಸು ಕಾಣುವುದಲ್ಲ, ಫೋಕಸ್ ಯುವರ್ ಗೋಲ್. ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ವಿಚಾರದಲ್ಲಿ ಅದನ್ನು ಫಸ್ಟ್ ಮಾಡಿ, ಅದರ ಕಡೆಗೆ ಗಮನ ಕೊಡಿ. ಬದಲಾವಣೆ ಅನ್ನುವಂಥದ್ದು ಖಂಡಿತವಾಗಿಯೂ ಬರುತ್ತೆ ಅಂತ ಹೇಳ್ತಾ ಇದೆ. ಎಮೋಷನಲ್ ಆಗಿ ಬರೀ ಆಲೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಹಾರ್ಟಿಗೆ ಮಾತ್ರ ಕೆಲಸ ಕೊಡಬೇಡಿ, ನಿಮ್ಮ ಬ್ರೈನಿಗೂ ಕೆಲಸ ಕೊಡಿ.
ಪ್ರತಿಫಲ ಅನ್ನುವಂತಹದ್ದು ಸಿಕ್ಕೇ ಸಿಕ್ಕುತ್ತೆ. ಎಸ್, ಬುದ್ಧಿವಂತರಾಗಿ ಪ್ರತಿಫಲವನ್ನು ನಿರೀಕ್ಷೆ ಮಾಡಿ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ, ಅತ್ಯಂತ ಅದ್ಭುತವಾದಂತಹ ಸ್ಪ್ರೆಡ್ ರೀಡಿಂಗ್ ಅಂದ್ಕೊಳ್ತೇನೆ. ತುಂಬ ಸ್ಪೆಸಿಫಿಕ್ ಆಗಿ ಬಂದಿದೆ. ಇದನ್ನು ನೋಡಿ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಓಕೆನಾ. ಎಸ್, ನೆಕ್ಸ್ಟ್ ಇನ್ನೊಂದು ಕಾರ್ಡ್ ರೀಡಿಂಗನ್ನು ನೋಡೋಣ. ಇನ್ನೊಂದು ಸ್ಪ್ರೆಡ್ ಯಾರು ಆಯ್ಕೆ ಮಾಡಿದ್ದೀರೋ ಅವರ ಕಾರ್ಡ್ ರೀಡಿಂಗ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಓಕೆನಾ. ನೆಕ್ಸ್ಟಿಗೆ 2 ಗೈಡ್ಲೈನ್ಸ್ ಕಾರ್ಡನ್ನು ಒಟ್ಟಿಗೆ ನೋಡೋಣ. ಎಸ್, ಓಕೆ. ಫಸ್ಟ್ ಒನ್ ಆಗಿ ದ ಡೆವಿಲ್ ಕಾರ್ಡ್ ಬಂದಿದೆ, ನೋಡಿದ್ರಾ ದೇವ. ಇರಲಿ, ಫಸ್ಟಿಗೆ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ ಏನನ್ನು ಸೂಚಿಸುತ್ತೆ? ಓಕೆ, ಫಸ್ಟಿಗೆ ನಾನು ಹೇಳ್ತೇನೆ. ಡೆವಿಲ್ ಕಾರ್ಡ್ ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ, ಡೆವಿಲ್ ಕಾರ್ಡ್ ಎನ್ನುವಂಥದ್ದು ಎಡಿಕ್ಷನ್. ಕೆಲವರಿಗೆ ಇಲ್ಲಿ ಏನಾಗಿದೆ ಅಂದರೆ ಕುಡಿತದ ಚಟ, ಸ್ಮೋಕಿಂಗ್ ಇರ್ಬೋದು, ಅಥವಾ ಸ್ತ್ರೀಯರು, ಸಾರಿ ಟು ಸೇ ದಿಸ್, ಓಕೆನಾ, ಅಂತಹ ಕೆಲವೊಂದು ಚಟಗಳಿಗೆ ಒಳಗಾಗಿರ್ತೀರ. ಆ ಚಟಗಳಿಗೆ ಒಳಗಾದವರು ಕೂಡ ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಅಥವಾ ಸಾರಿ ಟು ಸೇ ದಿಸ್ ನಿಮ್ಮ ವ್ಯಕ್ತಿಯೂ ಆಗಿರಬಹುದು. ಓಕೆನಾ, ಇದು ಅದನ್ನೇ ಸೂಚಿಸುವಂಥದ್ದು, ಬೇರೆ ಏನನ್ನೂ ಸೂಚಿಸ್ತಾ ಇಲ್ಲ. ಕೆಲವರಿಗೆ 3rd ಪರ್ಸನ್ ಎಂಟ್ರಿ ಖಂಡಿತವಾಗ್ಲೂ ಜೀವನದಿಂದ. ಕೆಲವರಿಗೆ ನೋಡಿ, ಇದರ ಸ್ವಲ್ಪ ಅಬ್ಸರ್ವ್ ಮಾಡಿ, ಹತ್ತಿರದಲ್ಲಿ ಇಡ್ತೇನೆ, ಇದನ್ನ ಕಣ್ಣು ನೋಡಿದ್ರಾ? ಎಸ್, ಅದಕ್ಕೇನಂತಾರೆ, ನೆಗೆಟಿವ್ ಐಸ್. ಜೀವನಕ್ಕೆ ಜಲಸಿ ಮಾಡುವಂಥವ್ರು ಬಂದಿದ್ದಾರೆ, ಜಾಗ್ರತೆ ಮಾಡಿ. ನಿಮ್ಮ ಜೀವನದ ಮೇಲೆ ಕಣ್ಣಿದೆ, ಜಾಗ್ರತೆ ಮಾಡಿ. ನಿಮ್ಮ ಪ್ರೀತಿಯ ಮೇಲೆ ಕಣ್ಣಿದೆ, ಜಾಗ್ರತೆ ಮಾಡಿ. ಅದನ್ನು ನನ್ನ ಮಾತ್ರ ಪಕ್ಕಾ ಕನ್ಫರ್ಮ್ ಆಗಿ ಹೇಳಬಲ್ಲೆ. ಈ ಕಾರ್ಡನ್ನು ನೋಡಿ ಸ್ವಲ್ಪ ಜಾಗ್ರತೆ ಮಾಡಿ ದಯವಿಟ್ಟು. ಇದೊಂದು ಮೇಜರ್ ಆರ್ಕೇನಾದಲ್ಲಿ ಇದೊಂದು ಸ್ವಲ್ಪ ಎನರ್ಜಿ, ಲೋ ಎನರ್ಜಿ. ಓಕೆನಾ, ಈ ಕಾರ್ಡ್. ಎಸ್, ಇರಲಿ. ಕರ್ಮದ ಬಗ್ಗೆ ಹೇಳಿದಕ್ಕ ಏನೋ ಈ ಕಾರ್ಡ್ ಬಂದಿದೆ ನೋಡಿ, ಕರೆಕ್ಟಾಗಿ ಬಂದಿದೆ. ಅಂತಹ ವ್ಯಕ್ತಿ ಇದ್ದಾರೆ ಅಂತ, ನಿಮ್ಮ ಜೀವನ ಆ ಪ್ಯಾಟರ್ನ್ನಲ್ಲಿ ಹೋಗ್ತಾ ಇದೆ ಅಂತ ಸದ್ಯದ ಮಟ್ಟಿಗೆ ಅಂತ ಹೇಳ್ತಾ ಇದೆ. ರೂಟ್ ಕಾಸಸ್ ಏನು ಅಂತ ಕೇಳಿದಾಗ, ರೂಟ್ ಕಾಸಸ್ಗೆ ಕಾರಣ ಏನು, ರೂಟ್ ಕಾಸಸ್ಗೆ ಅಂತ ಕೇಳಿದಾಗ ಕಿಂಗ್ ಆಫ್ ಸೋರ್ಡ್ಸ್. ಕಿಂಗ್ ಆಫ್ ಸೋರ್ಡ್ಸ್ ಏನನ್ನು ಹೇಳುತ್ತೆ? ಕಿಂಗ್ ಆಫ್ ಸೋರ್ಡ್ಸ್ ಸಾಧಾರಣವಾಗಿ ಹೇಳುವಂಥದ್ದು ಅಹಂ. ನಿಮ್ಮ ವ್ಯಕ್ತಿಗೆ ಅಹಂಕಾರ ಜಾಸ್ತಿ ಇದೆ. ನಿಮ್ಮ ಬಾಳ ಸಂಗಾತಿ ಆಗಿರ್ಬೋದು, ನೀವು ಪ್ರೀತಿಸಿರುವಂತಹ ವ್ಯಕ್ತಿ ಆಗಿರ್ಬೋದು, ಅಹಂ ಜಾಸ್ತಿ ಇದೆ, ತಾನು ಅನ್ನುವಂತಹದ್ದು ಜಾಸ್ತಿ ಇದೆ, ದರ್ಪವನ್ನು ತೋರಿಸುವಂಥದ್ದು, ಒಬ್ಬ ಪಾರ್ಟ್ನರನ್ನು ಮತ್ತೊಬ್ಬ ಹಿಡಿದಿಡುವಂತಹದ್ದು. ಓಕೆನಾ, ಈ ರೀತಿಯ ಒಂದು ವ್ಯಕ್ತಿತ್ವವನ್ನು ಆತ ಹೊಂದಿದ್ದಾನೆ. ನೀವು ಏನು ಹೇಳಿದ್ರೂ ಒಪ್ಕೊಳ್ಳದೇ ಇರುವಂತಹ ಒಂದು ಮೈಂಡ್ ಸೆಟ್ ಆ ವ್ಯಕ್ತಿಗೆ. ಇಂಬ್ಯಾಲೆನ್ಸ್ ಆಗಿರುವಂತಹ ಒಂದು ವ್ಯಕ್ತಿ ಅಂದರೆ ಅವ್ರಿಗೆ ಸರಿ, ಅವ್ರು ಮಾಡಿದ್ದೇ ಸರಿ, ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ಗೌರವ. ಈ ರೀತಿಯ ಒಂದು ಮೆಂಟ್ಯಾಲಿಟಿಯನ್ನು, ಈ ಮೆಂಟ್ಯಾಲಿಟಿಯೇ ಈ ಒಂದು ಪ್ರಾಬ್ಲಮ್ಗೆ ರೂಟ್ ಕಾಸಸ್ ಅಂತ ಹೇಳ್ತಾ ಇದೆ. ಓಕೆನಾ, ರೂಟ್ ಕಾಸಸ್ ಅಂತ ಹೇಳ್ತಾ ಇದೆ. ನೆಕ್ಸ್ಟ್, ವಾಟ್ ಟು ರಿಲೀಸ್ ಅಂತ ಕೇಳಿದಾಗ ನೋಡಿ, 2 ಕಾರ್ಡ್ ಬಂದಿದೆ. ದ ಎಂಪರರ್ ಕಾರ್ಡ್, 6 ಆಫ್ ಸೋರ್ಡ್ಸ್. ಎಸ್, ಇದೇನು ಹೇಳುತ್ತೆ ಅಂತ ಹೇಳಿದಾಗ ನೋಡಿ, ಎಂಪರರ್ ಕಾರ್ಡ್ ಆ್ಯಕ್ಚುಲಿ ಪಾಸಿಟಿವ್ ಕಾರ್ಡ್. ರಿಲೀಸ್ಗೆ ಬಂದಾಗ ನೀವು ಏನನ್ನು ರಿಲೀಸ್ ಮಾಡಬೇಕು ಅಂತ ಹೇಳಿದಾಗ ಒಪ್ಕೊಳ್ಬೇಡಿ. ಅವ್ರು ಅಷ್ಟೆಲ್ಲ ಆಟ ಮಾಡುವಾಗ ನಾವ್ಯಾಕೆ ಒಪ್ಕೊಳ್ಬೇಕು ಒಂದು ಅರ್ಥದಲ್ಲಿ. ಎಸ್, ನಿಮಗಿಂತ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು ಇರಬಹುದು, ಅಥವಾ ಅವರಿಗೆ ದುಡ್ಡಲ್ಲಿ ಫೈನಾನ್ಷಿಯಲಿ ಅವರು ದುಡಿಯುವಂಥವರಾಗಿರ್ಬೋದು. ಓಕೆನಾ, ಇದು ಎಲ್ಲರಿಗೂ ಅಲ್ಲ, ಬಟ್ ನಾನು ಹೇಳ್ತಾ ಇರೋದು. ಓಕೆನಾ, ಇಷ್ಟೆಲ್ಲ ಮಾಡ್ತಾರೆ ಅಂತ ಹೇಳಿ ಒಪ್ಕೊಳ್ಳುವಂಥ ಅನಿವಾರ್ಯತೆ ಏನಿದೆ? ಅವರನ್ನು ನಿಮ್ಮ ಜೀವನದಲ್ಲಿ ಟೇಕ್ ಆ್ಯಕ್ಷನ್ ತೊಗೊಳ್ಳಿ. ಯಾಕೆ ಸುಮ್ಮನೆ ಒಬ್ಬರನ್ನೇ ಅವಲಂಬಿಸ್ತೀರಿ? ಅವ್ರು ಮಾಡಿದ್ದೇ ಸರಿ ಅಂತ ಹೇಳಿ ಯಾಕೆ ನಿಮಗೆ ನೀವು ಅಂದ್ಕೊಳ್ತಾ ಇದ್ದೀರಿ? ನಾನು ಕೇಳುವುದು, ಇವರು ಹೇಗಿದ್ರೂ ಹಿಡ್ಕೊಳ್ಳುವಂತಹ ಸ್ವಭಾವದವರು. ನೋಡಿ, ಇಲ್ಲಿಯೂ ಕೂಡ ಒಂದು ಅಡಲ್ಟ್ ಎನರ್ಜಿ, ಇಲ್ಲಿಯೂ ಕೂಡ ಅಡಲ್ಟ್ ಎನರ್ಜಿ, ತುಂಬಾ ಸ್ಟ್ರಾಂಗೆಸ್ಟ್ ಪರ್ಸನ್, ಡಾಮಿನೇಟ್ ಆಗಿರುವಂತಹ ವ್ಯಕ್ತಿ. ಹಾಗೆ ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಇದಕ್ಕಿಂತ ಇದು ಬೆಟರ್. ಬಟ್ ಏನು ಅಂತ ಹೇಳಿದ್ರೆ, ಇದು ರಿಲೀಸ್ಗೆ ಬಂದಾಗ ಈ ವ್ಯಕ್ತಿ ಏನು ಅಂತ ಹೇಳಿದ್ರೆ ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ. ಇವರು ಪ್ರತಿಯೊಂದರಲ್ಲೂ ಪ್ರೆಷರ್ ಹಾಕ್ತಾರೆ, ನಿಮ್ಮನ್ನು ಹಿಡಿದಿಡುವಂತಹ ಸ್ವಭಾವದವರಾಗಿದ್ದಾರೆ. ಅವರ ಕಥೆಗಳನ್ನು ಹೇಳಿ ನಿಮ್ಮನ್ನು ಹಾಗೆಯೇ ಅದುಮಿಡುವಂಥ ಸ್ವಭಾವದವರಾಗಿದ್ದಾರೆ. ಓಕೆನಾ, ಅಂತಹ ವ್ಯಕ್ತಿ ಜೀವನದಲ್ಲಿರುವಾಗ ನೀವು ಅವರನ್ನು ಅಟ್ಯಾಚ್ಮೆಂಟ್ ಮಾಡುವಂತಹದ್ದೇನಿದೆ ನೋಡಿ, ಏನು ಬಂದಿದೆ? ಮೂವ್ ಆನ್ ಆಗಿ ಜೀವನದಿಂದ. ಡೈರೆಕ್ಟ್ ಆದಂತಹ ಮೆಸೇಜ್. ತೀರಾ ಜಗಳಗಳು, ತೀರಾ ಸಂಬಂಧಗಳಲ್ಲಿ ಹೊಂದಾಣಿಕೆ ಇಲ್ಲದೇ ಇರುವಂತಹದ್ದು, ತೀರಾ ಜೀವನ ಸೋತಾಗ ಮೂವ್ ಆನ್ ಆಗೋದೇ ವಾಸಿ. ಸಾರಿ ಟು ಸೇ ದಿಸ್. ಎಸ್, ಜೀವನದಲ್ಲಿ ಬದಲಾವಣೆ ಬೇಕು ಅಂದರೆ ಮೂವ್ ಆನ್ ಆಗಲೇಬೇಕು. ನೀವು ಮೂವ್ ಆನ್ ಅಂತ ಹೇಳಿದ ಕೂಡಲೇ ಡೈವೋರ್ಸ್ ನಿಮ್ಮಿಷ್ಟ, ನಾನು ಅದನ್ನು ಹೇಳೋದಿಲ್ಲ, ಅದು ತಪ್ಪಾಗ್ತದೆ. ಬಟ್ ನಾನೇನು ಹೇಳುವಂಥದ್ದು ಅಂದರೆ, ಆ ವ್ಯಕ್ತಿಯನ್ನು ಸ್ವಲ್ಪ ಮಟ್ಟಿಗೆ ಹಾಗೆ ಬಿಡಿ. ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ಅಟ್ರ್ಯಾಕ್ಷನ್ ಮಾಡಿ. ಫಸ್ಟ್ ಕೆಲಸಕ್ಕೆ ಹೋಗಬೇಕಾ, ಕೆಲಸಕ್ಕೆ ಹೋಗಿ. ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಬೇಕು ಅಂತ ಅನಿಸ್ತಾ ಇದೆಯಾ, ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರೇಯರ್ ಮಾಡಿ. ಕೆಲವೊಂದು ರಿಚುವಲ್ಸನ್ನು ಮುಂದೆ ತಂದುಕೊಡ್ತೇನೆ, ಅದನ್ನು ಹೇಳಿ.
ಮೂವ್ ಆನ್ ಆಗಿ ಅದರಲ್ಲೇ ಬಿದ್ದು ಒದ್ದಾಡಬೇಡಿ. ಜೀವನದಲ್ಲಿ ಒಂದು ಫೇಸನ್ನು ಬೇರೆ ಕಡೆಗೆ ಕೊಂಡೋಗಿ ನಿಮಗೆ ಅದು ಪೀಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನಕ್ಕೆ ಶಾಂತಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಯಾವ ರೀತಿ ಒಂದು ಫ್ಲಕ್ಚುಯೇಷನ್ ಇದೆ ನೀರಲ್ಲಿ, ಅದೇ ಮುಂದೆ ಹೋಗ್ತಾ ಹೋಗ್ತಾ ಶಾಂತಿಯಾಗಿದೆ. ನೀವು ರಿಲೀಸ್ ಮಾಡಬೇಕಾಗಿರೋದೇನೆಂದರೆ ಇವರ ಒಂದು ಅಟ್ಯಾಚ್ಮೆಂಟ್. ಇವರು ಏನು ಹೇಳಿದ್ರು ಸರಿ, ಇವರು ಏನು ಮಾಡಿದ್ರು ಸರಿ, ನಾನು ಇವರನ್ನು ಒಪ್ಕೊಳ್ತೇನೆ, ಇವರು ನನಗಿಂತ ದೊಡ್ಡವರು ಅಥವಾ ಎಕನಾಮಿಕಲಿ ತುಂಬಾ ಒಂದು ಜಾಸ್ತಿ ಇದ್ದಾರೆ, ನಾನಿಲ್ಲ, ಈ ರೀತಿಯ ಭಾವನೆಯಿಂದ ಹೊರಗೆ ಬನ್ನಿ, ಶಾಂತಿ ಸಿಕ್ಕುತ್ತೆ ಅನ್ನುವಂತಹದ್ದನ್ನು ಹೇಳ್ತಾ ಇದೆ. ಇದು ನಿಮಗಾಗಿ ಏನು ಅಂತ ಹೇಳಿದ್ರೆ ಏನು ರಿಲೀಸ್ ಮಾಡಬೇಕು ಅಂತ ಹೇಳ್ತಾ ಇರುವಂತಹದ್ದು. ಓಕೆನಾ? ನೆಕ್ಸ್ಟ್ ವಾಟ್ ಟು ಡು ಅಂತ ಹೇಳಿದಾಯ್ತಲ್ವ. ನೆಕ್ಸ್ಟ್ ಏನು ನೋಡೋಣ ಅಂತ ಹೇಳಿದ್ರೆ ನಿಯರ್ ಫ್ಯೂಚರಲ್ಲಿ ಕೂಡ ಏನಾಗ್ತಾ ಇದೆ, ನಿಮ್ಮ ನಿಯರ್ ಫ್ಯೂಚರ್ ಹೇಗಿದೆ, ಹಾಗೆ ಅದರ ಜೊತೆಗೆ ಏನು ಔಟ್ಕಮ್ ಬರ್ತಾ ಇದೆ ಅಂತ ನೋಡೋಣ. ನಿಯರ್ ಫ್ಯೂಚರ್, ವಾವ್, ವಂಡರ್ಫುಲ್ ಕಾರ್ಡ್. ನಿಯರ್ ಫ್ಯೂಚರ್, ಎಸ್, ನಿಯರ್ ಫ್ಯೂಚರಲ್ಲಿ ಏನಾಗ್ಬೋದು ಅಂತ ಹೇಳಿದಾಗ 10 ಆಫ್ ಕಪ್ಸ್ ಬಂದಿದೆ, ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ಎಸ್, ಫೈನಲಿ ಕೆಲವರ ಫ್ಯಾಮಿಲಿ ಒಂದಾಗುತ್ತೆ. ಈ ಥರ್ಡ್ ಪರ್ಸನ್ ಎಂಟ್ರಿ ತನ್ನಿಂದ ತಾನೇ ದೂರ ಹೊರಟೋಗ್ತಾನೆ. ಟೇಕ್ ಆ್ಯಕ್ಷನ್, ಫಸ್ಟ್ ಹೊರಟೋಗ್ತಾನೆ. ನಿಮ್ಮ ಫ್ಯಾಮಿಲಿ ನಿಮಗೆ ಕೆಲವರಿಗೆ ಸಿಕ್ಕುತ್ತೆ. ಕೆಲವರಿಗೆ ಮೂವ್ ಆನ್ ಆಗಿ ಹೊಸ ವ್ಯಕ್ತಿ ಜೀವನಕ್ಕೆ ಬರ್ತಾರೆ, ಖಂಡಿತವಾಗಿಯೂ ಬರ್ತಾರೆ. ಇನ್ನು 3-4 ಮಂತ್ಸಲ್ಲಿ ನಿಮ್ಮ ಜೀವನದ ಚಕ್ರದಲ್ಲಿ ಬದಲಾವಣೆಗಳು ಇದೆ. ಓಕೆನಾ? ಇದಕ್ಕೆ ಸಾಕ್ಷಿ ವರ್ಲ್ಡ್ ಕಾರ್ಡ್ ಕೂಡ ಬಂದಿದೆ. ಜೀವನದ ಪ್ರೊಸೆಸ್ಸಲ್ಲಿ ಜೀವನದ ಕರ್ಮಗಳು ಕೂಡ ಹಿಟ್ಟೊಡಿತಾ ಇದೆ ಅಂತ ಹೇಳ್ತಾ ಇದೆ. ಇದು ಗುರುವಿನ ಗ್ರಹದ ಕಾರ್ಡ್ ಆಗಿರೋದ್ರಿಂದ ಬದಲಾವಣೆ ಖಂಡಿತವಾಗಿಯೂ ಇದೆ ಅಂತ ಹೇಳ್ತಾ ಇದೆ. ಓಕೆನಾ? ಕೊಡ್ತಾ ಇದೆ. ನೆಕ್ಸ್ಟ್ ಅದಕ್ಕೋಸ್ಕರ ನಿಮಗೆ ಔಟ್ಕಮ್ ಏನು ಬರ್ತಾ ಇದೆ ಅಂದಾಗ ದ ಹ್ಯಾರೋಫ್ಯಾಂಟ್ ಬಂದಿದೆ, 9 ಆಫ್ ಸೋರ್ಡ್ಸ್ ಬಂದಿದೆ. ಓಕೆ, ಹ್ಯಾರೋಫ್ಯಾಂಟ್ ಕಾರ್ಡ್ ಏನನ್ನು ಹೇಳುತ್ತೆ? ಹ್ಯಾರೋಫ್ಯಾಂಟ್ ಕಾರ್ಡ್ ಸರಿ ಯಾವುದು, ತಪ್ಪು ಯಾವುದು. ಓಕೆನಾ? ಇಲ್ಲಿ ನೋಡಿ, ಇಬ್ಬರು ವ್ಯಕ್ತಿ ಒಬ್ಬ ನ್ಯಾಯಾಧೀಶನ ಮುಂದೆ ನಿಂತಿದ್ದಾನೆ. ಇವನು ಸರಿ, ಇವನು ತಪ್ಪು. ಕೀ ಕಾಣಿಸ್ತಾ ಇದೆಯಾ? ಕ್ರಾಸ್ ಆಗಿ ಇದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಯಾವುದು ಸರಿ ಯಾವುದು ತಪ್ಪು ಅಂತ ಯೂನಿವರ್ಸಿಗೆ ಗೊತ್ತು. ಒಂದಲ್ಲ ಒಂದು ದಿನ ಯಾರು ನ್ಯಾಯಯುತವಾಗಿದ್ದಾರೆ ಈ ಒಂದು ಪ್ರೀತಿಯಲ್ಲಿ, ಈ ಒಂದು ಜೀವನದಲ್ಲಿ, ಅದಕ್ಕೆ ಏನು ನ್ಯಾಯ ಕೊಡಬೇಕು ಅಂತ ಯೂನಿವರ್ಸ್ ಖಂಡಿತವಾಗಿಯೂ ನಿಮಗೆ ಕೊಡುತ್ತೆ ಅಂತ ಹೇಳ್ತಾ ಇದೆ. ಚಿಂತೆಯನ್ನು ಬಿಡಿ, ನಿದ್ದೆಗೆಡಬೇಡಿ, ಅಳಬೇಡಿ, ಟೆನ್ಷನ್ ಮಾಡಬೇಡಿ, ಸ್ಟ್ರೆಸ್ಸಿಗೊಳಗಾಗಬೇಡಿ, ಬಿಟ್ಟುಬಿಡಿ. ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ಮುಂದೆ ನಿಮ್ಮ ಜೀವನಕ್ಕೆ ಒಳ್ಳೆಯದೇ ಬರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ? ಎಷ್ಟು ಅದ್ಭುತವಾದ ರೀಡಿಂಗ್ ಅಂದರೆ ತುಂಬ ಪ್ರಾಕ್ಟಿಕಲ್ ಆಗಿ ಬಂದಂತಹ ರೀಡಿಂಗ್ ಇದು. ಎಸ್, ಈಗ ನಿಮ್ಮ ಇಬ್ಬರಿಗೂ ಕೂಡ ಒಂದು ಗೈಡ್ಲೈನ್ಸ್ ಕಾರ್ಡನ್ನು ತೆಗೆಯೋಣ. ಓಕೆನಾ? ಓಂ ಶ್ರೀ ಗುರುರಾಘವೇಂದ್ರ. ಸೇಜ್, ಎಸ್, ವಿಸ್ಡಮ್, ಪ್ಯೂರಿಫಿಕೇಷನ್, ಹಾರ್ಮನಿ. ನೋಡಿದ್ರಾ ನಾನು ಹೇಳಿದ್ದಲ್ಲ, ನೀವು ಯಾವಾಗ ಜ್ಞಾನವಂತರಾಗ್ತಿರೋ, ನೀವು ಯಾವಾಗ ವಿವೇಕಿಗಳಾಗ್ತಿರೋ, ನೀವು ಯಾವಾಗ ಪ್ರಾಕ್ಟಿಕಲಿ ಆ್ಯಕ್ಷನನ್ನು ತಗೊಳ್ತಿರೋ, ನಿಮ್ಮ ಜೀವನದಲ್ಲಿ ಅದು ಬದಲಾವಣೆಯನ್ನು ತೋರಿಸುತ್ತೆ. ಓಕೆನಾ? ಪ್ಯೂರಿಫಿಕೇಷನ್, ಖಂಡಿತವಾಗಲೂ ಬದಲಾವಣೆ ಬರುತ್ತೆ. ನಿಜವಾದ ಸತ್ಯವಾದ್ದು ಯಾವುದು, ನ್ಯಾಯವಾದ್ದು ಯಾವುದು, ಯಾರಿಗೆ ಯಾವುದು ಸಲ್ಲಬೇಕು ಅದು ಖಂಡಿತವಾಗಿಯೂ ಸಲ್ಲುತ್ತೆ. ಹಾರ್ಮನಿ, ಜೀವನದಲ್ಲಿ ಸಾಮರಸ್ಯ ಖಂಡಿತವಾಗಿಯೂ ಭಗವಂತ ನಿಮಗೆ ಕೊಡ್ತಾನೆ, ಯೂನಿವರ್ಸ್ ನಿಮಗೆ ಕೊಡುತ್ತೆ ಅನ್ನುವಂತಹ ಅರ್ಥದಲ್ಲಿ ಈ ಕಾರ್ಡ್ ಕೂಡ ಗ್ರೀನ್ ವಿಚ್ ಕಾರ್ಡ್ ನಿಮಗಾಗಿ ಹೇಳ್ತಾ ಇದೆ. ಓಕೆನಾ? ಈ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೊಂದು ರಿಚುವಲ್ಸನ್ನು ಕೊಡ್ತೇನೆ. ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ತೀರಾ ನೆಗೆಟಿವ್ ವ್ಯಕ್ತಿಗಳು ನಿಮ್ಮ ಜೀವನವನ್ನು ಶೇಕ್ ಮಾಡ್ತಾ ಇದ್ದಾರೆ ಅಂತಾದರೆ ಮನೆಯನ್ನು ಉಪ್ಪು ಮತ್ತು ಟರ್ಮರಿಕ್, ನಿಮ್ಮಲ್ಲಿ ಏನಂತೀರ ಅರಿಶಿನ, ಅದನ್ನು ಏನಂದರೆ ನೀರಿಗೆ ಹಾಕಿ ಒಂದು ಚಿಟಕಿ ಅರಿಶಿನ ಪೌಡರ್, ಒಂದು ಸ್ವಲ್ಪ ಕಲ್ಲುಪ್ಪು, ಇದನ್ನು ಹಾಕಿ ಚೆನ್ನಾಗಿ ಆ ನೀರೊಳಗೆ ಕರಗಬೇಕದು. ಅದನ್ನು ತಗೊಂಡು ಮನೆಯನ್ನೆಲ್ಲ ಒರೆಸಿಬಿಡೋದು. ಇದರಿಂದ ಏನಾಗುತ್ತೆ ಅಂದರೆ ಮನೆಯೊಳಗೆ ಇದ್ದಂತಹ ನೆಗೆಟಿವ್ ಎನರ್ಜಿ, ಆಗಾಗ ಜಗಳ ಆಗುವಂಥದ್ದು ಅಥವಾ ನೆಗೆಟಿವ್ ಥಾಟ್ಸು ಎಲ್ಲವೂ ಕೂಡ ಹೊರಗಡೆ ಹೋಗುತ್ತೆ. ಅದರ ಜೊತೆಗೆ ನೀವು ಉಪ್ಪಿನ ನೀರಿನ ಸ್ನಾನ ಮಂಗಳವಾರ ಶನಿವಾರ ನಿಮ್ಮ ಟಬ್ಬಿಗೆ ನಿಮ್ಮ ಕೈಯಲ್ಲೇ ಒಂದು ಮುಷ್ಟಿ ಉಪ್ಪು ಹಾಕಿ ಸ್ನಾನ ಮಾಡುವಂಥದ್ದು. ಮತ್ತು ಸೋಪ್ ಹಾಕ್ಲಿಕ್ಕಿಲ್ಲ, ಒಂಚೂರತ್ತು ಅಲ್ಲೇ ಇದ್ದು ಮೈ ಒರೆಸ್ಕೊಂಡು ಹೊರಗಡೆ ಬರೋದು. ಈ ರೀತಿ ಕೂಡ ಮಾಡ್ಬೋದು. ಮತ್ತು ಒಂದು ಉತ್ತಮವಾದಂಥ ರಿಚುವಲ್ಸ್ ಏನು ಅಂತ ಹೇಳಿದರೆ ರಾಮಕೋಟಿ. ಸಾಧಾರಣವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗೆ ಅತ್ಯಂತ ಪರಿಣಾಮ ಯಾವುದು ಅಂದರೆ ರಾಮಕೋಟಿ ಅಂದರೆ ಏನು? ಒಂದು 100 ಪುಟ, ನೀವೇನಂತೀರ 100 ಪೇಜ್ ಬುಕ್. ಓಕೆ, ಅದನ್ನು ತಗೊಳ್ಳಿ. ಅದರಲ್ಲಿ ಪ್ರತಿನಿತ್ಯ 108 ಬಾರಿ ಶ್ರೀರಾಮ್ ಜಯರಾಮ, ಶ್ರೀರಾಮ ಜಯರಾಮ, ಶ್ರೀರಾಮ ಜಯರಾಮ 108 ಬಾರಿ ಪ್ರತಿದಿನ ಬರಿಬೇಕು. ಬಿಡಬೇಡಿ.
ಬರೀರಿ ಸಂಕಲ್ಪ ಸಮೇತ. ಏನು ಸಂಕಲ್ಪ ಮಾಡ್ಕೊಳ್ಳೋದು? ನಿಮಗೇನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಬೇಕು, ಸರಿಯಾದದ್ದೇ ಪರಿಹಾರ ಬೇಕು. ಇದೇ ಕೊಡಿ ಆ ವ್ಯಕ್ತಿ ನನಗೆ ಬರಲಿ, ತಪ್ಪು. ಬರಬೇಕಾದ್ದು ಖಂಡಿತವಾಗಿಯೂ ಬರುತ್ತೆ. ನಿಮಗೆ ಬೇಡದ್ದನ್ನು ದೇವರು ನೀವು ಏನು ಹೇಳಿದರೂ ಕಟ್ ಆಫ್ ಮಾಡ್ತಾರೆ, ಓಕೆನಾ? ಅದಕ್ಕೋಸ್ಕರ ನಾನು ಹೇಳಿದ್ದು, ಬರೀರಿ. ನಿಮ್ಮ ಜೀವನದ ಬದಲಾವಣೆಗೆ ನೀವೇ ಕಾರಣ, ಬೇರೆ ಯಾರೂ ಅಲ್ಲ. ಟೇಕ್ ಆ್ಯಕ್ಷನ್. ಇನ್ನೊಂದು, ಹನುಮಾನ್ ಚಾಲೀಸ ಓದಿ, ಪ್ರತಿನಿತ್ಯ ಹನುಮಾನ್ ಚಾಲೀಸ ಓದಿ. ನಿಮ್ಮ ಆಹಾರ ಏನೇ ಆಗಿರಲಿ ಅದು ತೊಂದರೆ ಇಲ್ಲ. ಭಕ್ತಿಗೆ ಭಾವಕ್ಕೆ ಒಲಿಯದ ದೇವರೇ ಇಲ್ಲ, ಓಕೆನಾ? ಹನುಮಾನ್ ಚಾಲೀಸ ಪ್ರತಿನಿತ್ಯ ಓದಿ. ಅಥವಾ ಇಲ್ಲ ಹನುಮಾನ್ ಚಾಲೀಸ ಓದುವವರೇ ಆಗಿದ್ದರೆ ಬಜರಂಗ ಬಾಣ ಅಂತ ಇನ್ನೊಂದು ಬರುತ್ತೆ ನೋಡಿ. ಪುಸ್ತಕಗಳು ಎಲ್ಲ ಕಡೆಯಲ್ಲೂ ಸಿಕ್ಕುತ್ತೆ, ಆನ್ಲೈನಲ್ಲೂ ಸಿಕ್ಕುತ್ತೆ. ಬಜರಂಗ ಬಾಣ ಅಂತ ಬರುತ್ತೆ, ಅದನ್ನು ಓದಿ. ನಿಮ್ಮ ಕಷ್ಟ 100ಕ್ಕೆ 100 ಫುಲ್ ಸ್ಟಾಪ್, ಓಕೆನಾ? ನೀವು ಮಾತ್ರ ಪ್ರಾಮಾಣಿಕವಾಗಿ ಮಾಡಬೇಕು ಅಷ್ಟೇ. ಇದೇ ಇವತ್ತಿನ ದಿನದ ರೀಡಿಂಗ್, ಓಕೆನಾ? ಎಸ್, ನಾನು ನಿಮಗೊಂದು ಹೇಳಬೇಕು ಅಂದ್ಕೊಂಡೆ. ಅದರ ಜೊತೆಗೆ ನೋಡಿ, ಇದು ನಾನು ಇತ್ತೀಚೆಗೆ ಪರ್ಚೇಸ್ ಮಾಡಿದಂತಹದ್ದು. ಜಪಮಾಲೆ ಇಟ್ಕೊಂಡು ಮಾಡೋದು ಕಷ್ಟ ಆಗ್ತದೆ ಅಂತ ಆದರೆ ಅಮೆಝಾನ್ಗೆ ಹೋಗಿ ಈ ರೀತಿಯಾಗಿ ಸಿಕ್ಕುತ್ತೆ. ಈ ರೀತಿ ಆನ್ ಮಾಡ್ಕೊಂಡ್ರಾಯ್ತು ನೋಡಿ, 0 ಬಂತು. ಇಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಕಾಣಿಸ್ತದ. 108 ಬಾರಿ ಆದಾಗ ಹೀಗೆ ಆಫ್ ಮಾಡೋದು. ಎಷ್ಟು ಬೇಕಾದ್ರೂ ಹೇಳ್ಬೋದು, ಲಕ್ಷಗಟ್ಟಲೆ ಬೇಕಾದ್ರೂ ಹೇಳ್ಬೋದು ಇದರಲ್ಲಿ, ಓಕೆನಾ? ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಡೈಲಿ ನಿಮಗೆ ಬಾಯಲ್ಲಿ ನಿಮ್ಮ ಇಷ್ಟ ದೇವತೆಗೊಂದ್ಸಲ, ಗ್ರಾಮ ದೇವತೆಗೊಂದ್ಸಲ, ಕುಲದೇವತೆ ಮೇಯ್ನ್, ನಿಮ್ಮ ಮನೆಯ ಕುಲದೇವರು, ಇಷ್ಟ ದೇವರು, ಹಾಗೆ ಗ್ರಾಮ ದೇವರು, ನಿಮ್ಮ ಗ್ರಾಮವನ್ನು ಕಾಯುವವರು ಯಾರು, ನಿಮ್ಮ ಊರನ್ನು, ಆ ದೇವರಿಗೆ 3 ಜನಕ್ಕೂ ಜಪ ಮಾಡಿ, ಓಕೆನಾ? ನಾನು ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂದರೆ ನಿಮ್ಮ ಜೀವನ ಈ ಚಾನಲ್ ಮೂಲಕ ಬದಲಾವಣೆ ಆಗಲಿ ಅನ್ನೋದೇ ನನ್ನ ಉದ್ದೇಶ, ಓಕೆನಾ? ಎಸ್, ಇದಾಗಿತ್ತು ಇವತ್ತಿನ ರೀಡಿಂಗ್ಸ್. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಾರದಲ್ಲಿ, ಅಂದರೆ ಇನ್ನೊಂದು ವಾರ ಬಿಟ್ಟು ಪುನಃ ಮತ್ತೊಂದು ರೀಡಿಂಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಒಳ್ಳೆಯದಾಗಲಿ. ಬಾಯ್.